ಬೆಂಗಳೂರಿನಲ್ಲಿ ಬೆಸ್ಕಾಂ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ಎಇಇ ಮನೋಜ್ ಕುಮಾರ್. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಬೆಸ್ಕಾಂ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ಎಇಇ ಮನೋಜ್ ಕುಮಾರ್. ಜೆಪಿ ನಗರದ ಬೆಸ್ಕಾಂ ಕಚೇರಿಯ ಎಇಇ ಆಗಿ ಕೆಲಸ ಮಾಡ್ತಿದ್ದಾರೆ ಮನೋಜ್. ವಿದ್ಯುತ್ ಗುತ್ತಿಗೆದಾರ ಕಾಂತರಾಜು ಕೂಡ ಲೋಕ ಬಲೆಗೆ ಬಿದ್ದಿದ್ದಾರೆ. ವಿದ್ಯುತ್ ಪೂರೈಕೆ ಮಾಡೋದಕ್ಕೆ 50,000 ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಲಾಕ್ ಆಗಿರೋದು. ಎಸ್ಪಿ ಶಿವಶಂಕರ್ ದೇವರಾಜ್ ನೇತೃತ್ವದಲ್ಲಿ ಲೋಕ ದಾಳಿಯಾಗಿದೆ. ಲಂಚದ ಹಣ ಕಾಂತರಾಜ್ಗೆ ನೀಡೋದಕ್ಕೆ ಮನೋಜ್ ಸೂಚಿಸಿದ್ರು. ದೂರುದಾರ ರಘುರಾಜ್ ಕಾಂತರಾಜ್ಗೆ ಹಣ ನೀಡುವಾಗ ಬಲೆಗೆ ಬಿದ್ದಿರೋದು. ಲೋಕಾಯುಕ್ತ ಅಧಿಕಾರಿಗಳಿಂದ 2 ಆರೋಪಿಗಳ ಬಂಧನವಾಗಿದೆ. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬೆಳ್ಳಂಬೆಳಗ್ಗೆ ಬೆಸ್ಕಾಂ ಅಧಿಕಾರಿಗಳು ಬಿದ್ದಿರೋದು. ಅಂದ್ರೆ ನಾರ್ಮಲಿ ಏನಾಗುತ್ತೆ, ಗಳಿಕೆಯ ಹಣ ಅಥವಾ ಅವರ ಮೂಲಾದಾಯ ಎರಡಕ್ಕೂ ಕೂಡ ಸಾಮ್ಯತೆ ಇದೆಯಾ, ವ್ಯತ್ಯಾಸ ಇದೆಯಾ, ಇದನ್ನ ನೋಡಿಕೊಂಡು ಆಡಿಟ್ನ ಮೂಲಕ ಏಕಾಏಕಿ ದಾಳಿ ಮಾಡ್ತಾರೆ. ಬಟ್ ಇದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಜೆಪಿ ನಗರದ ಬೆಸ್ಕಾಂ ಕಚೇರಿಯ ಎಇಇ ಆಗಿರುವ ಮನೋಜ್ ಕುಮಾರ್ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿದೆ. ವಿದ್ಯುತ್ ಗುತ್ತಿಗೆದಾರ ಕಾಂತರಾಜು ಅವರಿಗೆ ಹಣ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಲಾಕ್ ಆಗಿರೋದು. ಇವರು ಕನಸಿನಲ್ಲೂ ಎಣಿಸಿರಲಿಲ್ಲ ಅಂತ ಅನ್ಸತ್ತೆ. ಎಸ್ಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ಲೋಕ ದಾಳಿ ಆಗಿತ್ತು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಅಂತ ಹೇಳಿದ್ರೆ ಹಣ ಕೊಡುವಾಗಲೇ ಲಾಕ್ ಆಗಿದ್ದಾರೆ. ಸೊ ತಪ್ಪಿಸ್ಕೊಳ್ಳೋದಕ್ಕೆ ಅಸಾಧ್ಯ. ಜಸ್ಟ್ ಒಂದು ವಿದ್ಯುತ್ ಗುತ್ತಿಗೆ ಕೊಡೋದಕ್ಕೆ 50,000 ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಎಷ್ಟು ಜನದ ಹತ್ರ ಇದೇ ರೀತಿ ಹಣವನ್ನ ಸ್ವಾಹ ಮಾಡ್ತಾ ಇದ್ರು ಅಂತ. ಸದ್ಯ ಲೋಕಾಯುಕ್ತ ಬಲೆಗೆ ಮನೋಜ್ ಕುಮಾರ್ ಬಿದ್ದಿದ್ದಾರೆ. ಮೊದಲೇ ಹೇಳ್ದ ಹಾಗೆ ಮೂಲಾದಾಯ, ಗಳಿಕೆಯ ಪ್ರಮಾಣ, ಹಾಗೆ ಕಚೇರಿಗಳೆಷ್ಟಿದೆ, ನಿವಾಸಗಳೆಷ್ಟಿದೆ ನಗರ ಪ್ರದೇಶದಲ್ಲಿ ಎಲ್ಲವನ್ನ ಕೂಡ ತಾಳೆ ಹಾಕ್ತಾರೆ. ಈಗಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದ್ರಿಂದ ಈ ಪ್ರಕರಣದಿಂದ ಹೊರಬರೋದಕ್ಕೂ ಕೂಡ ಒಂದಷ್ಟು ಕಷ್ಟ ಆಗಬಹುದು. ಸಂಬಂಧಪಟ್ಟ ಹಾಗೆ ಸದ್ಯ ಲೋಕಾಯುಕ್ತರು ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಲಂಚದ ಹಣ ಕಾಂತರಾಜು ಅವರಿಗೆ ನೀಡ್ಬಿಡಿ 50,000 ರೂಪಾಯಿಯನ್ನ ವಿದ್ಯುತ್ ಗುತ್ತಿಗೆಯನ್ನ ನೀಡೋದಕ್ಕೆ ಅಂತ ಸ್ವತಃ ಮನೋಜ್ ಅವರೇ ಹೇಳಿದ್ರಂತೆ. ಸೊ ಹಾಗಾಗಿ ಹಣವನ್ನ ನೀಡ್ತಿದ್ದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಆಗಿದೆ ಅಥವಾ ಅಲ್ಲಿಗೆ ಲೋಕಾಯುಕ್ತರು ದೌಡಾಯಿಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಜೆಪಿ ನಗರದ ಬೆಸ್ಕಾಂ ಕಚೇರಿಯಲ್ಲಿ ಎಲ್ಲ ಘಟನೆ ಆಗಿರೋದು. ಈ ಹಿಂದಿನಿಂದಲೂ ಕೂಡ ಅದೆಷ್ಟು ಇದೇ ರೀತಿ ಹಣವನ್ನ ಕಬಳಿಸ್ತಾ ಇದ್ರು ಅಥವಾ ಬೆಂಗಳೂರಿನಲ್ಲಿ ಬೆಸ್ಕಾಂ ಅಧಿಕಾರಿಗಳು ಈ ರೀತಿ ಲಂಚಾವತಾರಗಳು ಎಷ್ಟಾಡಿದಾರೋ ಗೊತ್ತಿಲ್ಲ. ಸದ್ಯ ಲೋಕಾಯುಕ್ತರು ಈಗ ತನಿಖೆಯನ್ನ ನಡೆಸ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ನಾಗೇಂದ್ರ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರು ಬೆಸ್ಕಾಂ ಅಧಿಕಾರಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಏನೇನು ಪತ್ತೆಯಾಗಿದೆ, 50,000 ಜೊತೆಗೆ ಎಂಕ್ವೈರಿ ಎಲ್ಲಿವರೆಗೂ ಬಂದು ತಲುಪಿದೆ ನಾಗೇಂದ್ರ? ಹೌದು, ಇದು ಏನಾಗಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಲೋಕಾಯುಕ್ತ ದಾಳಿಗಳು ಕೂಡ ಹೆಚ್ಚಾಗಿದೆ. ಅದ್ರ ಜೊತೆಗೆ ಪ್ರಮುಖವಾಗಿ ಏನು ಅಂತಂದ್ರೆ ಈಗ ಬೆಸ್ಕಾಂನ ಎಇಇ ಜೆಪಿ ನಗರದಲ್ಲಿ ಇರ್ತಕ್ಕಂಥ ಏನ್ ಬೆಸ್ಕಾಂ ಕಚೇರಿ ಇದೆ ಅಲ್ಲಿರ್ತಕ್ಕಂಥ ಎಇಇ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿರ್ತಕ್ಕಂಥದ್ದು. ಅದರಲ್ಲಿ ಏನು ಲೋಕಾಯುಕ್ತ ಬಲೆಗೆ ಬಿದ್ದಂತ ಏನು ಮನೋಜ್ ಅಂತಕ್ಕಂಥವ್ರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಒಂದು ಏನು ಅಡಿಷನಲ್ ಆಗಿ ಒಂದು ವಿದ್ಯುತ್ ಸಂಪರ್ಕ ಕೊಡೋದಕ್ಕಾಗಿ ಒಬ್ಬ ಏನು ಗ್ರಾಹಕರ ಹತ್ರ 20,000 ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಅದೇ ವಿಚಾರವಾಗಿ ಈಗ ಲೋಕಾಯುಕ್ತರು ಬಲೆ ಬೀಸಿ ಅವನನ್ನ ಬಂಧಿಸಿರ್ತಕ್ಕಂಥದ್ದು. ಆ ಎಇಇ ಮನೋಜ್ ಕುಮಾರ್ ಅವನು ಬುದ್ಧಿವಂತಿಕೆ ಉಪಯೋಗಿಸಿ ಅವನು ಯಾವ ರೀತಿ ಮಾಡಿರ್ತಾನೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮತ್ತೊಬ್ಬ ಕಾಂಟ್ರಾಕ್ಟರ್ ಕಾಂತರಾಜು ಅವರಿಗೆ ಹಣವನ್ನ ಕೊಡಿ ಅವ್ರ ಮುಖಾಂತರ ಇವ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ಯೋಜನೆಯನ್ನ ಕೂಡ ರೂಪಿಸ್ಕೊಂಡಿರ್ತಾನೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಏನ್ ಗ್ರಾಹಕ ಅವನು ಕಾಂತರಾಜುಗೆ ಹಣ ಕೊಡುವಾಗ ಮುಂಚೆನೆ ಅವನು ಲೋಕಾಯುಕ್ತರಿಗೂ ಕೂಡ ಮಾಹಿತಿಯನ್ನ ಮುಟ್ಟಿಸಿದ್ದಾನೆ. ಹಾಗಾಗಿ ಸರಿಯಾದ ಸಂದರ್ಭವನ್ನ ಕಾಯ್ತಾ ಇದ್ದಂತ ಲೋಕಾಯುಕ್ತರು ಆ ಕಾಂತರಾಜು ಹಣ ಪಡೆಯುವಂತ ಸಂದರ್ಭದಲ್ಲಿ ಈಗ ಅವ್ರನ್ನ ಟ್ರ್ಯಾಪ್ ಮಾಡಿ ಹಿಡಿದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಾಗ್ತಾ ಇದೆ ಅಂತಂದ್ರೆ ಈಗ ಅಧಿಕಾರಿಗಳಲ್ಲಿ ಲಂಚದ ಬಾತತನ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಆದ್ರೆ ಲೋಕಾಯುಕ್ತ ಕೂಡ ಅತಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನಾಗೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.